ಜೈ ಶ್ರೀರಾಮ್ ಎಲ್ಲರಿಗೂ. ನಾನು ಫ್ಲಿಪ್ಕಾರ್ಟಲ್ಲಿ ಐಟಮ್ ಆರ್ಡ್ರ್ ಮಾಡಿದ್ದೆ. ಸೊ ಈಗ ಎಲ್ಲ ಐಟಮ್ ನಾನು ಇದ್ರದ್ದು ಬ್ರಾಸ್ದು ಐಟಮ್ಸ್ನ ತುಂಬ ಇಷ್ಟಪಡ್ತಾಯಿದ್ದೀನಿ. ಯಾಕೋ ಗೊತ್ತಿಲ್ಲ, ಬ್ರಾಸ್ ಐಟಮ್ ತುಂಬ ಅಟ್ರಾಕ್ಷನ್ ಆಗ್ತಾಯಿದೆ. ಈ ಸಿಲ್ವರು, ಜರ್ಮನ್ ಸಿಲ್ವರ್ಗಿನ ಬ್ರಾಸು ತುಂಬ ಇಷ್ಟ ಆಗ್ತಾಯಿದೆ. ಅದಕ್ಕೆ ಬ್ರಾಸ್ ಐಟಮು ಒಂದು ಐಟಮ್ ಬುಕ್ ಮಾಡಿದ್ದೆ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ನನಗೆ ಟೆನ್ಷನು, ಅದು ಹೇಗಿದೆಯೋ ಏನೋ, ಕೊಟ್ಟಿದ್ದ ಅಮೌಂಟ್ಗೆ ವರ್ತಿದೆಯೋ ಇಲ್ವೋ ಅಂತ ಭಯದಿಂದನೇ ತೆಗಿತಾ ಇದ್ದೀನಿ. ಇದು ಅರಿಶಿನ ಕುಂಕುಮ, ಅಕ್ಷತೆ, ಸಿಂಧೂರ ಏನಾದರೂ ಇಟ್ಕೋಬೋದು. ಚೆನ್ನಾಗಿದೆ, ನನಗೆ ಚೆನ್ನಾಗಿದೆ ಅಂತ ಅನಿಸ್ತು. ಆದರೆ ವೆಯ್ಟ್ ಏನಿಲ್ಲ ಫ್ರೆಂಡ್ಸ್ ಅಷ್ಟೊಂದು. ಆದರೆ ಲುಕ್ ವೈಸು ಸೂಪರಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ, ತೊಗೋಬೋದು ಎಲ್ಲರೂ. ಹಾಗೆ ನನ್ನ ಮಗ ಸ್ಕೂಲ್ ಬಿಡ್ತು ಅಂತ ಬರುವಾಗ ಚೈನಾ ಬಜಾರ್ ಕಾಣಿಸ್ತು. ತುಂಬ ದಿನದಿಂದ ನೋಡ್ತಾ ಇದ್ದೆ. ಒಂದು ಸತಿ ನೋಡ್ಕೊಬರೋಣ ಹೇಗಿದೆ ಏನಿದೆ ಅಂತ. 350, ಫಸ್ಟ್ 160 ಅಂತಿತ್ತು ನಾವು ಸ್ವಲ್ಪ ದಿವಸ ಹಿಂದೆ, ಈಗ 350 ಅಂತ ಹಾಕಿದ್ದಾರೆ. ಆದರೆ 350 ಐಟಮ್ಗಿನ್ನ ಜಾಸ್ತಿ ಅಮೌಂಟ್ ಇರೋ ಐಟಮೇ ಜಾಸ್ತಿ ಇದೆ. ಈ ಲೈನಲ್ಲೆಲ್ಲ ಬಟ್ಟೆಗಳಿಟ್ಟಿದ್ರು, ಬಟ್ಟೆ, ಬೆಡ್ಶೀಟ್ಸು, ಫ್ರಿಜ್ ಕವರ್ಸು, ಮಕ್ಕಳ ಬಟ್ಟೆ, ದೊಡ್ಡವ್ರದ್ದು ಎಲ್ಲ ಇಟ್ಟಿದ್ರು. ನನಗೇನೋ ಅದು ಅಷ್ಟು ಇಷ್ಟ ಆಗಿಲ್ಲ. ಹಳೆ ಬಟ್ಟೆ ಅಂತ ಅನಿಸ್ತಾ ಇತ್ತು ನೋಡಿದ್ರೆ. ಅದೇನು ಲುಕ್ಕು ಕಾಣಿಸೋ ಥರ ಏನಿರಲಿಲ್ಲ. ಏನಕ್ಕೋ ಸುಮ್ಮನೆ ಹಿಂಗೆ ಬಂದಲ್ಲ ಮಗುನ ಕರ್ಕೊಂಡು ನೋಡೋಣ ಅಂತ ಸುಮಾರು ದಿನದಿಂದ ನೋಡ್ತಾ ಇದ್ದೆ. ಆದರೆ ಒಳಕ್ಕೆ ಹೋಗಿರಲಿಲ್ಲ. ನೋಡೋಣ ಹಾಗೆ ಏನಾದರೂ ಚೆನ್ನಾಗಿತ್ತು ಅಂದರೆ ವೀಡಿಯೋ ಕ್ಯಾಪ್ಷನ್ ಮಾಡೋಣ ಅಂತ ಬಂದೆ. ನಾನು ಹಿಂಗೆ ವೀಡಿಯೋ ತೆಗಿತಾ ಇದ್ದಾಗ ಪಿಂಗಾಣಿ ಕಾಣಿಸ್ತು ನನಗೆ. ನಾನು ತುಂಬ ಸತಿ ಪಿಂಗಾಣಿದು ತೊಗೊಳೋಣ ಅಂದ್ಕೋತಿದ್ದೆ, ತೊಗೊಳಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಇದು ರೋಡ್ ಸೈಡ್ ಮಾಡ್ತಿದ್ರು. ತೊಗೊಬರ್ಬೇಕು ಅಂದರೆ ಸೇಫ್ಟಿ ಇಲ್ಲ, ಅದನ್ನ ಇಟ್ಕೊಂಡು ಹೆಂಗೆ ಬರೋದು, ಯಾರೂ ಇರ್ತಾ ಇರಲಿಲ್ಲ. ಸರಿ, ಇಲ್ಲಿದೆಯಲ್ಲ ನೋಡೋಣ ಒಂದು ಸತಿ ಹೇಗಿದೆ ಏನು ಅಂತ ನೋಡಿದೆ. ಚೆನ್ನಾಗಿದೆ, ಪಿಂಗಾಣಿ ಎಲ್ಲ ಚೆನ್ನಾಗಿದೆ. ಆದರೆ ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು. ಅಷ್ಟಿರಲ್ಲ ಅನ್ಕೋತೀನಿ. ಯಾಕಂದರೆ ನಾನು ಇಷ್ಟಿಷ್ಟದೆಲ್ಲ 150, 100 ಆ ಥರ ನೋಡಿದ್ದೀನಿ, ಕೇಳಿದ್ದೀನಿ ನಾನು. 100 ರುಪೀಸ್ ಅಂತ ಈ ಚಿಕ್ಕದೆಲ್ಲ ಹೇಳಿದ್ದಾರೆ. ಆದರೆ ಇಲ್ಲಿ 180, 200, 4 ಆ ಥರ ಇದೆ, ಒಂದೊಂದು ಆ ಥರ ಇದೆ. ತುಂಬ ಕಾಸ್ಟ್ಲಿ ಅನಿಸ್ತು. ಏನು ತೊಗೋಬಾರ್ದು ಅಂತ ಬಂದೆ. ನೋಡಿದ್ರೆ 1000 ಮೇಲೆ ಬಿಲ್ ಮಾಡ್ಕೊಂಡು ಹೋದೆ. ಹಂಗಾಯಿತು ನನ್ನ ಕತೆ. ಸುಮ್ಮನೆ ಅಂತ ಬರ್ತೀನಿ ಎಲ್ಲಾದರೂ ಶಾಪಿಂಗ್ಗೆ, ಯಾವಾಗೂ ಹಿಂಗೆ ಸುಮ್ಮನೆ ಅಂತ ಹೋಗ್ತೀನಿ ನೋಡೋಕ್ಕೆ, ತಗ್ಲಾಕೊತೀನಿ ಏನಾದರೂ ಒಂದು ತೊಗೊಂಡು. ಹೆಣ್ಮಕ್ಳದ್ದು ಅದೇ ಅಲ್ವಾ ಫ್ರೆಂಡ್ಸ್ ಬುದ್ಧಿ. ಏನಾದರೂ ನೋಡಿಬಿಟ್ರೆ ಅದು ಇಷ್ಟ ಆಯಿತು ಅಂದರೆ ತೊಗೋಬೇಕು ಹಂಗೆ. ಅದಕ್ಕೆ ಇದು ನೋಡ್ತಿದ್ದೆ. ನನಗೂ ಸಾಲ್ಟ್ ಹಾಕ್ಕೊಳಕ್ಕೆ ಬೇಕಿತ್ತು. ನಾನು ಪ್ಲ್ಯಾಸ್ಟಿಕ್ ಐಟಮ್ಸ್ ಎಲ್ಲ ಏನು ತೊಗೊಳಲ್ಲ, ನೋಡ್ತಿದ್ದೆ ಅಷ್ಟೇ ಏನಿದೆ ಏನು ಅಂತ. ಇಲ್ಲಿ ನನಗೆ ಬ್ರಷ್ ಬೇಕಿತ್ತು ವಾಶ್ರೂಮ್ಗೆ ಯೂಸ್ ಮಾಡೋಕ್ಕೆ. ಆ ಥರದ್ದು ಹುಡುಕ್ತಿದ್ದೆ ಸಿಗುತ್ತಾ ಏನು ಅಂತ. ಸಿಕ್ತು, ಆದರೆ ಸ್ಟಿಕ್ಕು ತುಂಬ ಚಿಕ್ಕದು ಉದ್ದ ಇರಲಿಲ್ಲ, ಚಿಕ್ಕದಿತ್ತು. ಇದು ಒಂದೇ 130 ರುಪೀಸ್ ಹೇಳಿದ್ರು, ಅದು ಚಿಕ್ಕದು. ಅದು ಇರಲಿಲ್ಲ. ಆದ್ರೂ ನಾನು ತೊಗೊಂಡೆ. ಒಂದು ನೋಡೋಣ, ಟ್ರೈ ಮಾಡಿ ನೋಡೋಣ ಇದರಲ್ಲಿ. ಯಾಕಂದರೆ ನಾನು ಇದರಲ್ಲೆಲ್ಲ ಯಾವತ್ತೂ ಇದು ಮಾಡಿಲ್ಲ, ಉಜ್ಜಿಲ್ಲ. ನೋಡೋಣ ಅಂತ ಬಂದೆ. ಹಂಗೆ ಟ್ರೈ ನೋಡೋಣ. ಈಗ ನಾನು ಜಾಸ್ತಿ ಕಿಚನ್ದು ಅಡುಗೆ ಎಲ್ಲ ಮಾಡಿದಾಗ ಸರ್ವ್ ಮಾಡೋಕ್ಕೆ ನನ್ನ ಹತ್ರ ನೋಡೋಣ ಅಂತೇಳ್ಬಿಟ್ಟು ಬಂದೆ. ಏನೋ ನನಗೆ ಆ ಥರ ಇಷ್ಟ ಆಗಿಲ್ಲ. ಏನೋ ಜಾತ್ರೆ ಇದ್ದಂಗೆ ಐತೆ ಎಲ್ಲ ಐಟಮ್ಸು. ನನಗೇನು ಪ್ಲ್ಯಾಸ್ಟಿಕ್ ಕ್ವಾಂಟಿಟಿ ಎಲ್ಲ ಇಷ್ಟ ಆಗಿಲ್ಲ. ಅದು ಫುಲ್ ಸೆಟ್ ತೊಗೋಬೇಕು ಅನ್ನೋ ಬಂದುಬಿಟ್ಟೆ. ಅಲ್ಲಿಂದ ಬಂದು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಅಡುಗೆ ಮಾಡ್ತಾಯಿದ್ದೀನಿ. ನಾನು ಪಪ್ಸಾರು ಮಾಡ್ತಾಯಿದ್ದೀನಿ, ಮೆಂತ್ಯ ಸೊಪ್ಪಿನ ಪಪ್ಸಾರು. ಅದಕ್ಕೆ ಮೆಂತ್ಯ ಸೊಪ್ಪು, ಕಾಯಿ ತುರಿ, ತೊಗರಿಬೇಳೆ, ಹೆಸ್ರುಬೇಳೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೋತಾಯಿದ್ದೀನಿ. ಕಾಯಿ ತುರಿ ಆ್ಯಕ್ಚುಲಿ ಯಾರೂ ಹಾಕಲ್ಲ, ನಾನು ಹಾಕ್ತೀನಿ. ಕಾಯಿ ತುರಿ ಹಾಕಿದ್ರೆ ಅದು ಪಪ್ಸಾರು ಅಂದರೆ ಈಗ ಕಾಯಿ ತುರಿ ಹಾಕಲ್ಲ. ಆದರೆ ಇದು ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ. ಇದು ನಮ್ಮ ಅತ್ತೆ ಮಾಡ್ತಿದ್ರು, ಅದೇ ಥರ ನಾನು ಮಾಡ್ತಾಯಿದ್ದೀನಿ. ಸೊಪ್ಪು ಮತ್ತು ಬೇಳೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ಒಂದು ಸತಿ ಬರೀ ಸೊಪ್ಪು, ಮೆಂತ್ಯ ಸೊಪ್ಪು ನಾನು 1 ಕಟ್ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ತೊಗೊಳ್ಳಿ, ನಿಮ್ಮ ಕ್ವಾಂಟಿಟಿ ನೀವು ನೋಡಿಕೊಂಡು. ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಇದ್ರ ಜೊತೆ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಷ್ಟು ದಿನ ಆದರೂ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿ, ಈವನ್ ಚಪಾತಿಗೂ ಚೆನ್ನಾಗಿರುತ್ತೆ. ಮತ್ತು ಗಟ್ಟಿಗಿರಬೇಕು, ಯಾಕಂದರೆ ಪಪ್ಪು ಅಂದ್ರೇ ಗಟ್ಟಿಗಿರುತ್ತೆ, ತೆಳ್ಳಗಿರಲ್ಲ. ಜಾಸ್ತಿ ಗಟ್ಟಿ ಅಂತ ಏನಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ನಾನೊಂಚೂರು ಎಣ್ಣೆ ಹಾಕ್ಕೊಂಡೆ ಮತ್ತು ಅರಿಶಿನ ಹಾಕ್ಕೊಂಡೆ. ಬರೀ ಹುಡ್ಕೋದೇ ಆಗೋಯ್ತು ಫ್ರೆಂಡ್ಸ್ ನಂದು ಇವತ್ತು. ಪಪ್ಸಾರು ಮಾಡೋಕ್ಕೆ ಹೋದೆ, ಬರೀ ಹುಡುಕ್ತಾನೇ ಇದ್ದೀನಿ. ಏನಾದರೂ ಒಂದೊಂದು ಎಲ್ಲೆಲ್ಲಿ ಇಟ್ಟಿದ್ದೀನಿ ನೆನಪೇ ಇರಲ್ಲ ನೋಡಿ. ಅರಿಶಿನ, ಜೀರಿಗೆ 2 ಹಾಕ್ಕೊಂಡೆ. ಹಾಗೆ ಹೇಳಿದ್ನಲ್ಲ ಅರಿಶಿನ ಹಾಕ್ಕೋತೀನಿ ಅಂತ, ಅರಿಶಿನ, ಜೀರಿಗೆ ಹಾಕಿದ್ದೀನಿ. ಇದು 3 ವಿಸಿಲ್ ಹಾಕ್ಕೋತೀನಿ ನಾನು. ನುಣ್ಣಕ್ಕೆ ಚೆನ್ನಾಗಿ
ಇದು ಬೇಳೆ ಬೇಯಬೇಕು. ಬೇಳೆ ಚೆನ್ನಾಗಿ ಬೇಯಿದ್ರೇ ಪಪ್ಪು ಸಾರಿಗೆ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಇವತ್ತು ಸಾಟರ್ಡೆ, ನನ್ನ ಮಗ 1 o'clockಗೆಲ್ಲ ಸ್ಕೂಲಿಂದ ಬಂದುಬಿಡ್ತಾನೆ, ಅದಕ್ಕೆ ಟೈಮಾಗಿ ಹೋಗುತ್ತೆ ಅಂತ ಈ ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ. ಅವನನ್ನು ಪಿಕಪ್ ನಾನೇ ಮಾಡಬೇಕಾಗಿರೋದ್ರಿಂದ ಹೊರಗಡೆ ನೋಡ್ತಾಯಿದ್ದೀನಿ ಮಳೆ ಬರ್ತಿದೆಯೋ ಏನೋ ಕರ್ಕೊಬರೋದಕ್ಕೆ ಅಂತ ಹೇಳ್ಬಿಟ್ಟು ಬಂದು ವಿಂಡೋ ಹತ್ರ ನೋಡ್ತಾ ಇದ್ದೀನಿ. ಮಳೆ ಬರೋ ಥರ ಮೋಡ ಎಲ್ಲ ಮುಚ್ಕೊಂಡಿದೆ, ಮಳೆ ಬರುತ್ತೇನೋ ಅಂತ. ಒಂದು ಕಡೆ ಗಾಬರಿ, ಮಳೆ ಬೇಡಪ್ಪ ಕರ್ಕೊಬರೋ ಅಷ್ಟೊತ್ತು ಮಳೆ ಆಮೇಲೆ ಬೇಕಾದ್ರೆ ಬರಲಿ ಅಂತ ಹೇಳ್ಬಿಟ್ಟು ಬಂದೆ. ಹಿಂಗೆ ವಿಸಿಲ್ ಆಯ್ತು ತೆಗ್ದೆ. ನೋಡಿ ಈ ಥರ ಆಗಬೇಕು. ಒಂಚೂರು ನೀರಿದೆ, ನನಗೆ ನೀರಿದೆ, ಮ್ಯಾಶ್ ಅದರಲ್ಲೇ ಮಾಡ್ಕೋತಾ ಇದ್ದೀನಿ. ಬೇಕಾದ್ರೆ ನೀವು ಬಸಿದ್ಬಿಟ್ಟು ಮ್ಯಾಶ್ ಬೇಕಾದ್ರೆ ಮಾಡ್ಕೊಳ್ಳಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಒಂಚೂರು ಸಾಸಿವೆ ಹಾಕೋತಾ ಇದ್ದೀನಿ ನಾನು. ಸಾಸಿವೆ ಚಿಟಪಟ ಅನ್ನಬೇಕು. ಸಾಸಿವೆ ಚಿಟಪಟ ಅನ್ನದಿರ ನೀವೇನು ಒಗ್ಗರಣೆ ಹಾಕಿದ್ರೂ ಅದರ ಟೇಸ್ಟೇ ಇರಲ್ಲ. ಸಾಸಿವೆ ಚಿಟಪಟ ಅಂತ ಅಂದಾಗ ನಾನು ಅರ್ಧ ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಅದಕ್ಕೋಸ್ಕರ ನಾನು ಒಂದು ತೊಗೊಂಡಿದ್ದೀನಿ. ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ. ನಾನು ಹಿಂಗೆ ಹಾಕ್ಕೊಳೋದು ಎಲ್ಲದರಲ್ಲೂ ನೋಡಿರ್ತೀರ, ಹಿಂಗೆ ಹಾಕಿದ್ರೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಹಿಂಗೆ ಜಾಸ್ತಿ ಬಳಸ್ತೀನಿ ಪ್ರತಿಯೊಂದು ಅಡುಗೆಗೂ, ಬಟ್ ವೆಜ್ಜಿಗೆ ಮಾತ್ರ, ನಾನ್ ವೆಜ್ಗಲ್ಲ. ನೋಡಿ ಪಪ್ಪು ಸಾರು ಈಗ ಎಲ್ಲ ಬೇಳೆ ಬೆಂದಿತ್ತಲ್ಲ ಅದೆಲ್ಲ ಹಾಕ್ಕೊಂಡಿದ್ದೀನಿ. ನನಗಿನ್ನ ಚೂರು ಅನ್ನನೂ ಆಗೋಯ್ತು, ಸಾಂಬಾರು ಇನ್ನೂ ಆಗಿಲ್ಲ, ಅನ್ನ ಆಗೋಯ್ತು. ನೋಡಿ ಈಗಲೂ ಇದೇ ಕೆಲಸ ಹುಡುಕ್ತಾ ಇರೋದೇ. ಏನು ಹುಡುಕ್ತಾ ಇದ್ದೀನೋ ನಾನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ. ಏನು ಹುಡುಕ್ತಾ ಇದ್ದೀನಿ ನಾನು ಇಷ್ಟೊತ್ತಿಂದ ಮೊಬೈಲ್ನ ಈ ಥರ ಎಲ್ಲ ತಿರ್ಗಿಸಿದ್ದೀನಿ ಅಂತ ಅಂದ್ಕೊಂಡು ನಾನೇ ನಗ್ತಾ ಇದ್ದೆ. ನೋಡಿ ಚೆನ್ನಾಗಿ ಕುದಿಬೇಕು ಸಾರು. ಕುದಿದ್ಮೇಲೆ ಈ ಪಪ್ಪು ಸಾಂಬಾರು ಒಂದು ಸತಿ ಮಾಡಿ ಸಖತ್ತಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಹಪ್ಳ ನಂಚ್ಕೊಳಕ್ಕೆ ಇಟ್ಕೊಂಡು ಸೈಡಲ್ಲಿ ತಿಂತಾಯಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ತಿಂತೀರ. 100% ಅಷ್ಟು ಚೆನ್ನಾಗಿರುತ್ತೆ, ಕಾಂಪ್ರಮೈಸೇ ಆಗಂಗಿಲ್ಲ, ಅಷ್ಟು ರುಚಿಯಾಗಿರುತ್ತೆ ಪಪ್ಪು ಸಾರು. ಈ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ. ಎಲ್ಲರೂ ವ್ಯೂಸ್ ನೋಡ್ತಾ ಇದ್ದೀರಾ ನಂದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಮತ್ತು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ. ಬರೀ ಇರೋರ್ಗೇ ದೊಡ್ಡವ್ರಿಗೇ ಯೂಟ್ಯೂಬರ್ಸ್ಗಳಿಗೆ ಅಂತಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಆದರೆ ಈಗ ನೀವು ಯಾರು ಅಪ್ ಮಾಡಿದಾರೋ ಅವ್ರಿಗೂ ಸಪೋರ್ಟ್ ಮಾಡಿ, ಅವ್ರಿಗೂ ಎನ್ಕರೇಜ್ ಮಾಡಿ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ ನಾನು. ನೋಡಿ ಪಪ್ಪು ಸಾರು ಕುದೀತಾ ಇದೆ, ಇಷ್ಟಿದ್ರೆ ಸಾಕು. ಮತ್ತು ಇದು ತಣ್ಣಗಾರೆ ಗಟ್ಟಿಗೆ ಹೋಗ್ಬಿಡುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಈ ಕ್ವಾಂಟಿಟಿನ ಮಾಡ್ಕೊತಾ ಇದ್ದೀನಿ. ಬೇಗ ಬೇಗ ಮಾಡ್ತಾಯಿದ್ದೀನಿ, ಅದಕ್ಕೆ ಜೋರು ಊರಿನಲ್ಲಿ ಇಟ್ಬಿಟ್ಟಿದ್ದೀನಿ ಸಾಂಬಾರು. ಆಯಿತು ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆಯಿತು ಪಪ್ಪು ಸಾಂಬಾರು ಅಂದ್ಕೊತಿದ್ದೀನಿ.